ಲೋಕಾಯುಕ್ತ ಕಚೇರಿಯಲ್ಲಿಯೇ ರೋಲ್ ಕಾಲ್. ಯಾರನ್ನ ಕೇಳಿದ್ರೂ ಬಾಯಿಗೆ ಬಂದಂಗೆ ಬೈಯೋರೆ. ಲೋಕಾಯುಕ್ತರನ್ನ ಮನೆಗೆ ಅಟ್ಟಿ ಅನ್ನೋರೆ. ನಿಷ್ಪಕ್ಷಪಾತ ತನಿಖೆ ನಡೆಸಿ ಅಂತ ಕೈ ಮುಗಿದು ಕೇಳುವರೆ. ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಇಂತಹದ್ದೊಂದು ಹೋರಾಟಕ್ಕೆ ಕಾರಣವಾಗಿದ್ದು ಸುವರ್ಣ ನ್ಯೂಸ್, ಕನ್ನಡಪ್ರಭ ಸುದ್ದಿ ಸಂಸ್ಥೆಗಳ ನಿರಂತರ ಹೋರಾಟದಿಂದ. ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡು ಲೋಕಾಯುಕ್ತ ಸಂಸ್ಥೆಯಲ್ಲಿನ ಭ್ರಷ್ಟಾಚಾರದ ಪಿನ್ ಟು ಪಿನ್ ಮಾಹಿತಿಯನ್ನ ಜಾಲಾಡದೆ ಹೋಗಿದ್ರೆ ನಿಜಕ್ಕೂ ಲೋಕಾಯುಕ್ತ ಕಳಂಕ ಅನ್ನೋದು ಜಗತ್ತಿಗೆ ಗೊತ್ತಾಗ್ತಿರ್ಲಿಲ್ಲ. ಆ ನಮ್ಮ ಹೋರಾಟದ ಫಲವಾಗಿಯೇ ರಾಜ್ಯದ ಎಲ್ಲ ಭ್ರಷ್ಟ ವಿರೋಧಿ ಹೋರಾಟಗಾರರು ಲೋಕಾಯುಕ್ತರ ರಾಜೀನಾಮೆಗೆ ಒತ್ತಾಯಿಸಿತು. ಸುವರ್ಣ ನ್ಯೂಸ್ ಲೋಕಾ ಡೀಲ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ದೇಶದ ಮುಂದೆ ಬಿಚ್ಚಿಟ್ಟಾಗಲೇ ಪ್ರತಿಯೊಬ್ಬರು ವಿ ವಾಂಟ್ ಜಸ್ಟಿಸ್ ಅನ್ನೋ ಬದಲು ಸ್ಟೆಪ್ ಡೌನ್ ಜಸ್ಟಿಸ್ ಭಾಸ್ಕರ್ ರಾವ್ ಅಂತ ಘೋಷಣೆಗಳನ್ನು ಕೂಗಿದ್ರು. ಭ್ರಷ್ಟಾಚಾರವನ್ನೇ ಬುಡ ಸಮೇತ ಕಿತ್ತೊಗೆಯಲು ಪಣ ತೊಟ್ಟು ದೇಶಕ್ಕೆ ಮಾದರಿಯಾದ ಅಣ್ಣಾ ಹಜಾರೆ, ಪ್ರಶಾಂತ್ ಭೂಷಣ್, ಯೋಗೇಂದ್ರ ಯಾದವ್ ಮೊದಲಾದವರು ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುವರ್ಣ ನ್ಯೂಸ್ ವರದಿ ನೋಡಿ ಲೋಕಾಯುಕ್ತರ ರಾಜೀನಾಮೆಗೆ ಒತ್ತಾಯಿಸಿತು. कर्नाटक में लोक आयुक्त बल के जो भास्कर राव की नियुक्ति हुई थी, उनका बेटा उन्होंने करप्शन किया करके मैं अखबार में पढ़ा। अपना बेटा ऐसे गलत काम कर रहा है, इसकी नैतिक जिम्मेदारी को स्वीकार करते हुए, ये हमारी नैतिक जिम्मेदारी है। अभी हमारे जो हेगड़े साहब है वो भी लोकायुक्त थे। आज लोगों के दिल में इतना प्यार है उनके लिए, आज वो नियुक्त हो गए। अभी वो भी कह रहे हैं कि ये गलत है, इन्होंने इस्तीफा देना चाहिए, ऐसा मैंने पढ़ा है। तो अभी देर नहीं करना चाहिए, जो जिम्मेदारी स्वीकार कर इस्तीफा देना चाहिए, ऐसे हमें लगता है। Now mired in very serious allegations involving his son, who has been abusing and misusing his father's position as Lokayukta in order to extort money from various people. These are now very serious allegations on which, at the instance of one of the officers of the Lokayukta's office itself, an FIR came to be registered against his son. In these circumstances, I think it is proper for him to resign and step down, failing which I think he needs to be impeached, and of course a very serious investigation, criminal investigation by an independent body like the CBI or the SIT should be set up to investigate these charges against him. Karnataka has been leading state in the country in setting up the institution of Lokayukta. The institution has delivered some things which other states have not, and Karnataka is now going to another phase of checking out the credibility of these institutions. I would see this in the long run. I would see this as a significant step. No matter which way this verdict goes, it's a crucial test and can be a model for other states to emulate. ಇನ್ನು ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಹಲವು ಬಾರಿ ಧ್ವನಿ ಎತ್ತಿದ್ದ ಅನೇಕ ನಾಯಕರು ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ವರದಿಗಳನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದರು. ಅಲ್ಲದೆ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ರಾಜೀನಾಮೆಯ ಹೊರತು ಸಂಸ್ಥೆ ಉದ್ಧಾರ ಆಗೋದಿಲ್ಲ ಅಂತ ಸುವರ್ಣ ನ್ಯೂಸ್ ಮುಂದೆ ತಮ್ಮ ಹೋರಾಟದ ಕಿಡಿಯನ್ನು ಹಚ್ಚಿದರು. ಆಯೋಗದಲ್ಲಿ ಒಂದು ಸಣ್ಣ ಕೆಲಸವೂ ಸಹ ಲಂಚ ಇಲ್ಲದೆ ನಡೆದಿಲ್ಲ ಅನ್ನಷ್ಟು ಮಟ್ಟಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಇದನ್ನು ಜನಸಾಮಾನ್ಯರು ಇದನ್ನು ಒಪ್ಪೋಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಸರ್ಕಾರ ಯಾವುದು ಹೇಗೆ ಅವ್ರನ್ನ ಈ ಮನುಷ್ಯನ ತೆಗೆದು ಬೇರೆ ವೆಂಕಟಾಚಲ ಅಂತವ್ರ ಹೆಗಡೆ ಅಂಥವ್ರನ್ನ ತಂದು ಕೂರ್ಸೋದಕ್ಕೆ ಏರ್ಪಾಡು ಮಾಡಲೇಬೇಕು. ಆಯೋಗ ಇಲ್ಲದಿದ್ದರೂ ಆಗೋದಿಲ್ಲ. ಆಯಿತು ಬೇಡಪ್ಪ ಈಗ ನಡೀತದೆ, ಅದನ್ನ ಆಯೋಗನೇ ಬೇಡ ಅಂತ ಹೇಳೋದು ಅದು ಒಪ್ಪೋದಿಲ್ಲ. ನಾವು ಸರ್ಕಾರಕ್ಕಿಂತಲೂ ಮೀರಿ ಆಯೋಗ ಕೆಲಸ ಮಾಡ್ತಾಯಿತ್ತು. ಅದ್ರ ಮೇಲೆ ಜನಕ್ಕೆ ನಂಬಿಕೆ ಬಂದಿದೆ. ಆ ನಂಬಿಕೆ ಹೋಗದೇ ಇದ್ದಾಗೆ ಮತ್ತೆ ಈ ಆಯೋಗನ ಮತ್ತೆ ಸ್ಥಾಪಿಸಬೇಕು. ಈಗಿರ್ತಕ್ಕಂಥ ಈ ಭ್ರಷ್ಟರನ್ನ ಕಿತ್ತವಾಗಿರ್ತಕ್ಕಂಥ ಕೆಲಸ ಸರ್ಕಾರ ಮಾಡಲೇಬೇಕು. ಆ ಸಂಸ್ಥೆಯ ಘನತೆಯನ್ನು, ಗೌರವವನ್ನು ಉಳಿಸ್ಕೊಳ್ಬೇಕಾಗತ್ತೆ. ಅವ್ರು ಯಾವುದೇ ತಪ್ಪು ಮಾಡಿಲ್ಲ ಅಂತಕೊಂಡ್ರೆ ಬಹುಶಃ ನಾಳೆ ಯಾವುದೇ ತನಿಖೆ ನಡೀಲಿ, SIT ತನಿಖೆ ನಡೀಲಿ ಅಥವಾ ನಾಳೆ ಎಲ್ಲಾದರೂ ಅವ್ರನ್ನ ಇಂಪೀಚ್ಮೆಂಟ್ ಮಾಡಲಿಕ್ಕಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ, ಅದನ್ನು ಎದುರಿಸಬೇಕಾಗಿರ್ತಕ್ಕಂಥ ಧೈರ್ಯ
ಅವರು ನಿಜವಾಗಿಯೂ ಪ್ರಾಮಾಣಿಕರಾಗಿದ್ದರೆ, ಸತ್ಯವಂತರಾಗಿದ್ದರೆ ಆ ಧೈರ್ಯ ಅವರಲ್ಲಿ ಬರ್ತದೆ, ಇಲ್ಲದಿದ್ದರೆ ಆ ಧೈರ್ಯ ಬರೋದಿಲ್ಲ. ಆದ್ದರಿಂದ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೇರವಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ಮುಂದೆ ನಡೀತಾ ಇರ್ತಕ್ಕಂಥ ಕಾನೂನಿನ ಕ್ರಮಗಳಿಗೆ ಅದು ಖಂಡಿತ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ನನ್ನ ನಿಜವಾದಂಥ ಒಂದು ಅನಿಸಿಕೆ. ಒಂದು ಸಣ್ಣ ಅಪವಾದ ಬಂದಾಗ ಶಿವರಾಜ್ ಪಾಟೀಲರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು. ಸಂತೋಷ್ ಹೆಗಡೆ ಅವರು ತಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳಿಗೆ ನಾನು ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತೇಳಿ ಮನನೊಂದು ರಾಜೀನಾಮೆ ಕೊಟ್ಟರು. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರು ಕೂಡ ಅವರು ಸ್ಥಾನಕ್ಕೆ ಅಂಟಿಕೊಂಡು ಕೂಳ್ತಿರೋದು ನೋಡಿದ್ರೆ ಇವರು ಮಾನ ಮರ್ಯಾದೆ ಬಿಟ್ಟಿದ್ದಾರೆ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಈಗಲಾದರೂ ನಾನು ಒತ್ತಾಯ ಮಾಡ್ತೀನಿ, ಅವರು ಒಂದು ಕ್ಷಣ ಯೋಚನೆ ಮಾಡ್ದೇನೆ ಸ್ವಲ್ಪನಾದರೂ ಸಾಸಿವೆ ಕಾಲಷ್ಟು ಅವರಿಗೆ ಆತ್ಮಗೌರವ ಇದ್ದರೆ ಕೂಡಲೇ ರಾಜೀನಾಮೆ ಸಲ್ಲಿಸಿ ಆ ಸಂಸ್ಥೆಯ ಗೌರವವನ್ನು ಇನ್ನಾದರೂ ಉಳಿಸ್ಲಿಕ್ಕೆ ಕ್ರಮ ಕೈಗೊಳ್ಳಿ ಅಂತೇಳಿ ವಿನಂತಿ ಮಾಡ್ತೀನಿ. ಇನ್ನು ಈ ನಡುವೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಖುದ್ದು ನಿವೃತ್ತ ನ್ಯಾಯಮೂರ್ತಿಗಳೇ ಮೊಟ್ಟ ಮೊದಲ ಬಾರಿಗೆ ಸುವರ್ಣ ನ್ಯೂಸ್ ಮುಂದೆ ರಾಜೀನಾಮೆಯ ಪ್ರಸ್ತಾಪವನ್ನು ಬಿಚ್ಚಿಟ್ರು. ಅದರಲ್ಲೂ ಲೋಕಾಯುಕ್ತ ಸಂಸ್ಥೆಯಲ್ಲಿ ನ್ಯಾಯಮೂರ್ತಿಯಾಗಿ ನಿವೃತ್ತಿ ಹೊಂದಿದ್ದ ಸಂತೋಷ್ ಹೆಗಡೆ ಸುವರ್ಣ ನ್ಯೂಸ್ ಜೊತೆ ತೆರೆದಿಟ್ಟ ಸತ್ಯಗಳನ್ನು ನೋಡಿ ಬೆಚ್ಚಿ ಬಿದ್ದಿದ್ರು. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಬೇಲಿ ಹೊಲ ಮೇಯ್ದರೆ ಹೇಗೆ ಅಂತ. ಬೇಲಿ ಕಟ್ಟೋದು ಯಾಕೆ? ಹೊಲದಲ್ಲಿರುವಂಥ ಪೀಕನ್ನು ಸಂರಕ್ಷಣೆ ಮಾಡಬೇಕು, ದನಾಗಿನ ಬಂದು ತಿನ್ನಬಾರ್ದು ಅಂತ. ಈ ಬೇಲಿನೇ ಹೊಲ ಮೇಯ ಕತ್ತಿಬಿಟ್ರೆ ಯಾವುದನ್ನು ನಾವು ಸಂರಕ್ಷಣೆಗಾಗಿ ಅಂತ ನಾವು ಒಂದು ಇದನ್ನು ಬೇಲಿನ ಕಟ್ಟಿದೆವೋ ಅದೇ ಅದನ್ನು ನುಂಗಕ್ಕೆ ಹೋದರೆ ಏನು ಪರಿಸ್ಥಿತಿ ಆಗ್ತದೆ. ಅಂದರೆ ನಿಷ್ಪ್ರಯೋಜನ, ಈ ವ್ಯವಸ್ಥೆ ನಿಷ್ಪ್ರಯೋಜಕ ಆಗುತ್ತದೆ ಅನ್ನೋ ಮಾತು ಸರಿ. ಭಾಸ್ಕರ್ ರಾವ್ ಇವ್ರ ನಡತೆ ಸರಿ ಇಲ್ಲ, ಇವ್ರ ಮಗ ಏನೇನೋ ಮಾಡಿದ್ದಾನೆ, ಆದ್ದರಿಂದ ಭ್ರಷ್ಟಾಚಾರದಲ್ಲಿ ಇವ್ರದ್ದು ಕೈ ಇದೆ, ಆದ್ದರಿಂದ ಇವ್ರ ಜನರ ನಂಬಿಕೆ ಕಳ್ಕೊಂಡಿದ್ದಾರೆ, ಇವ್ರನ್ನ ಕೆಲಸದಿಂದ ಇವ್ರನ್ನ ವಜಾ ಮಾಡಬೇಕು ಅಂತ ಜನರ ಒತ್ತಾಯ, ಲೆಜಿಸ್ಲೇಟರ್ಸ್ ಒತ್ತಾಯ, ಭಾಳ ಎಲ್ಲ ಜನರ ಕಡೆಯಿಂದ ಭಾಳ ಒತ್ತಾಯ ಬರ್ತಾಯಿದೆ. ಆ ಸ್ಥಾನದಲ್ಲಿ ಅವರು ಗೌರವ ಸ್ಥಾನದಲ್ಲಿ, ಇಂಥ ದೊಡ್ಡ ಸ್ಥಾನದಲ್ಲಿ ಇದ್ದಂಥವರು ಅವ್ರ ಮರ್ಯಾದೆಗೆ ಚ್ಯುತಿ ಬಂದಾಗ ಗೌರವವಾಗಿ ನನಗೆ ಬೇಡಪ್ಪ ತಗೊಳ್ರಿ ಅಂತ ಹೇಳೋದು ಬಹಳ ಯೋಗ್ಯವಾದ ನಡತೆ. ಅವರಿಗೂ ಲೋಕಾಯುಕ್ತರಿಗೂ ನಿಕಟ ಸಂಬಂಧ ಇತ್ತಂತ, ಪರಿಚಯ ಇತ್ತಂತ ಹೇಳ್ಬೋದು. ಇವತ್ತಿನ ನಿಟ್ಟಿನಲ್ಲಿ ನೋಡಿದರೆ ಅವರು ಲೋಕಾಯುಕ್ತರು ಯಾವ ಮಟ್ಟದ ಸಂಪರ್ಕ ಇಟ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಯಾಕೆ ಇಂಥ ಸಂಪರ್ಕ ಇಟ್ಕೊಳ್ಬೇಕು? ಯಾಕೆಂದರೆ ತನ್ನ ಮಗನ ಒಬ್ಬ ಅವನಿಗೆ ಸೇವೆ ಮಾಡುವಂಥ ವ್ಯಕ್ತಿ. ಅಂದರೆ ಇನ್ನೊಂದು ವಿಚಾರ ಏನಂದರೆ, ಲೋಕಾಯುಕ್ತರಿಗೆ ತನ್ನ ಮಗನ ಮತ್ತು ಇವನ ಸಂಬಂಧ ಗೊತ್ತಿತ್ತು. ಆದ್ದರಿಂದ ಇಲ್ಲಿ ಏನಾಗ್ತದೆ, ಅಶ್ವಿನ್ ಯಾಕೆ ಬೆಂಗಳೂರಿಗೆ ಬರ್ತಾಯಿದ್ರು, ಅವರು ಹೈದರಾಬಾದ್ನಲ್ಲಿರುವವರು ಬಂದು ಏನು ಮಾಡ್ತಾಯಿದ್ರು, ನನ್ನ ಮನೆಯಲ್ಲಿ ಇದ್ಬಿಟ್ಟು ಮತ್ತೆ ಎಲ್ಲಿ ಹೋಗ್ತಾಯಿದ್ರು? ಯಾಕೆ ಪದೇ ಪದೇ ಹೇಳ್ತಾರೆ, ನನಗೂ ಅಶ್ವಿನ್ ಮಾಡಿದಂಥ ಕೆಲಸಕ್ಕೂ ಸಂಬಂಧ ಇಲ್ಲ ಅಂತಾರೆ. ಇದನ್ನೆಲ್ಲ ನೋಡುವಾಗ ಹೇಗೆ ನಂಬಕ್ಕೆ ಸಾಧ್ಯ? ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಪ್ರಶ್ನೆಗಳ ಸುರಿಮಳೆಗೆ ಸರ್ಕಾರವೇ ಬೆಚ್ಚಿ ಬಿದ್ದಿತ್ತು. ಇವತ್ತಿಗೂ ಆ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಸಿಗಲೇ ಇಲ್ಲ. ಬದಲಿಗೆ ಸಂಸ್ಥೆಗೆ ಕರೆಗಳ ಮೇಲೆ ಕರೆಗಳನ್ನು ಮಾಡ್ತಾ ನೀವು ಕೇಳಿದ್ದು ನೇರವಾಗಿ ಸರ್ಕಾರಕ್ಕೆ ಹೀಗೆ ಪ್ರಶ್ನೆಗಳನ್ನು ಕೇಳಬಾರದು ಅಂತಿದ್ರೆ, ಇನ್ನೊಂದೆಡೆ ಸರ್ಕಾರಕ್ಕೆ ನಾವು ಕೇಳಿದ ಪ್ರಶ್ನೆಗಳಿಗೆ ನಿಜಕ್ಕೂ ನಿಷ್ಪಕ್ಷಪಾತ ಪತ್ರಿಕೋದ್ಯಮ ಅಂದರೆ ಇದೇ ಅಂತ ಸಾರ್ವಜನಿಕರು ಶಹಬಾಷ್ಗಿರಿಯನ್ನು ಕೊಡ್ತಾ ಹೋದರು. ಆ 10 ಪ್ರಶ್ನೆಗಳು ಯಾವುವು ಅಂತ ನೀವೇ ಕೇಳಿಸ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಲೋಕಾಯುಕ್ತಕ್ಕೆ ಅಂಟಿರುವ ಕಳಂಕವನ್ನು ತೊಳೆಯುವ ಮುತುವರ್ಜಿ ಕಾಣಿಸ್ತಿಲ್ಲ ಯಾಕೆ? ಎರಡನೇ ಪ್ರಶ್ನೆ, ಆರೋಪ ಕೇಳಿ ಬಂದಿರುವುದು ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಮೇಲಲ್ಲ, ಅವರ ಪುತ್ರನ ಮೇಲೆ. ಅಶ್ವಿನ್ ರಾವ್ರನ್ನ ಬಂಧಿಸಲು ಇರುವ ಸಾಂವಿಧಾನಿಕ ಅಡ್ಡಿಯಾದರೂ ಏನು? ಲೋಕ ಕಳಂಕದಲ್ಲಿ ಕೇಳಿ ಬಂದಿರುವ ವಿ ಭಾಸ್ಕರ್, ಕೃಷ್ಣರಾವ್, ಹೊಟ್ಟೆ ಕೃಷ್ಣ, ಶ್ರೀನಿವಾಸ್ ಗೌಡ ಎಂಬುವರ ಮೇಲೂ ಆರೋಪ ಇದೆ. ಇವರನ್ನ ವಿಚಾರಣೆಗೆ ಒಳಪಡಿಸಬಹುದಲ್ವೇ?
ವಿಚಾರಣೆ ನಡೆಯಬೇಕಿರುವುದು ಲೋಕಾಯುಕ್ತ ಸಂಸ್ಥೆಯ ಮೇಲಲ್ಲ, ಕಚೇರಿಯಲ್ಲಿರುವ ಕಳಂಕಿತರ ಮೇಲೆ. ಹಾಗಾಗಿ ತನಿಖೆಗೆ ಕಾನೂನು ಹೇಗೆ ಅಡ್ಡಿಯಾಗಿದೆ? ಲೋಕ ಕಳಂಕದಲ್ಲಿ ಕೇಳಿ ಬಂದಿರುವ ಅಧಿಕಾರಿಗಳ ಬಗ್ಗೆ ಸರ್ಕಾರಕ್ಕೆ ಸ್ವತಃ ಯಾವ ಮಾಹಿತಿಯೂ ಇಲ್ಲವೇ? ಲಂಚ ಕೊಟ್ಟಿದ್ದಾರೆ ಎನ್ನಲಾದ ಯಾವುದಾದರೂ ಅಧಿಕಾರಿಯನ್ನ ಇದುವರೆಗೆ ವಿಚಾರಣೆಗೊಳಪಡಿಸಿದ್ದೀರಾ? ಅಶ್ವಿನ್ ರಾವ್ ಸಲ್ಲಿಸಿರುವ ರಿಟ್ ಅರ್ಜಿಯನ್ನ ಯಾಕೆ ತೆರವುಗೊಳಿಸುತ್ತಿಲ್ಲ? ಸಿಎಂ ಆಗಲಿ ಸಚಿವರಾಗಲಿ ನ್ಯಾಯಮೂರ್ತಿ ಭಾಸ್ಕರ್ ಅವರನ್ನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಎಂದು ಕೇಳುವ ಪ್ರಯತ್ನವನ್ನಾದರೂ ಮಾಡಬಹುದಿತ್ತಲ್ಲವೇ? ಪ್ರತಿಪಕ್ಷಗಳ ಆರೋಪದಂತೆ ಲೋಕ ಕಳಂಕಿತರ ರಕ್ಷಣೆಯಲ್ಲಿ ಸಚಿವರ ಪಾತ್ರವೇನಾದರೂ ಇದೆಯಾ? ಇನ್ನು ಸಾಂವಿಧಾನಿಕ ಕಾನೂನಿನ ಬಿಕ್ಕಟ್ಟು ಸೃಷ್ಟಿಯಾಗಿರುವಾಗ ರಾಜ್ಯಪಾಲರು ರಾಷ್ಟ್ರಪತಿಗಳ ಸಲಹೆ ಮಾರ್ಗದರ್ಶನ ಪಡೆಯುವ ಅವಕಾಶವನ್ನ ಬಳಸಿಕೊಳ್ಳಬಾರದೇಕೆ? ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಈ ಕ್ಷಣದವರೆಗೂ ಸರ್ಕಾರಕ್ಕಾಗಲಿ ಅಥವಾ ಮೊನ್ನೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಲೋಕಾಯುಕ್ತಕ್ಕಾಗಲಿ ಸಾಧ್ಯವಾಗಲಿಲ್ಲ. ನಿಜಕ್ಕೂ ಸರ್ಕಾರಕ್ಕೆ ಆ ಮಟ್ಟಿನ ತಾಕತ್ತು ಇಲ್ವಾ ಅನ್ನುವ ಪ್ರಶ್ನೆ ಎಲ್ಲರನ್ನ ಕಾಡುತ್ತೆ. ಇನ್ನು ಈ ನಡುವೆ ಭಾಸ್ಕರ್ ರಾವ್ ಪುತ್ರ ಅಶ್ವಿನ್ ರಾವ್ ಲಂಚ ಪ್ರಕರಣದ ತನಿಖೆಯನ್ನು SIT ತನಿಖೆಯ ದಳ ಆರಂಭಿಸಿದೆ. ಇದರ ಬೆನ್ನಲ್ಲೇ ಸ್ವತಃ ಲೋಕಾಯುಕ್ತ ಕಚೇರಿಯಲ್ಲಿಯೇ ಸಾಕ್ಷ್ಯ ನಾಶವಾಗಿರುವುದು ಎದ್ದು ಕಾಣ್ತಾ ಇದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಸಾಂವಿಧಾನಿಕ ವ್ಯವಸ್ಥೆಯೊಂದರಲ್ಲಿ ಭ್ರಷ್ಟಾಚಾರ ನಡೆದು ಇಡೀ ಭಾರತದಲ್ಲಿಯೇ ಕರ್ನಾಟಕ ಲೋಕಾಯುಕ್ತಕ್ಕೆ ಕಪ್ಪು ಚುಕ್ಕೆಯಾಗ್ಬಿಟ್ಟಿದೆ. ಆಗಿದ್ದೆಲ್ಲ ಆಗಿದ್ದಾಯ್ತು. ಪಾರದರ್ಶಕ ತನಿಖೆ ನಡೆದು ತಪ್ಪು ಮಾಡಿದ್ದವರನ್ನ ಶಿಕ್ಷೆಗೊಳಪಡಿಸಬೇಕು ಅಂತ ಎಲ್ರೂ ಅಂತಿದ್ರೆ, ಇದೀಗ ಸಾಕ್ಷ್ಯ ನಾಶ ಅನ್ನೋ ಮತ್ತೊಂದು ಮಹಾಘೋರ ತಪ್ಪು ಅದೇ ಸಂಸ್ಥೆಯಲ್ಲಿ ನಡೆದು ಬಿಟ್ಟಿದೆ. ಲೋಕಾಯುಕ್ತ ಕಚೇರಿಯಲ್ಲೇ ಸಾಕ್ಷ್ಯ ನಾಶ. ಲಂಚ ಕೇಳಿದ ದಿನದ ಸಿಸಿಟಿವಿ ದೃಶ್ಯಗಳೇ ಮಾಯ. 2015 ಮೇ 5 ಮತ್ತು ಮೇ 7ರಂದು ಲೋಕಾಯುಕ್ತ ಕಚೇರಿಯಿಂದ PWD ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಕೃಷ್ಣಮೂರ್ತಿಗೆ ಹಣ ಕೊಡುವಂತೆ ಕರೆ ಹೋಗಿತ್ತು. ಈ ಕುರಿತು ಆ ದಿನದ ಸಿಸಿಟಿವಿ ದೃಶ್ಯಗಳನ್ನು ಒದಗಿಸಿದ್ದಲ್ಲಿ ವ್ಯಕ್ತಿಗಳನ್ನ ಪತ್ತೆ ಹಚ್ಚಬಹುದು ಎಂದು ಲೋಕಾಯುಕ್ತ SP ಸೋನಿಯಾ ನಾರಂಗ್ ರಿಜಿಸ್ಟ್ರಾರ್ಗೆ ಮೇ 11, 2015ಕ್ಕೆ ಪತ್ರ ಬರೆದಿದ್ರು. ಅದರಂತೆ ರಿಜಿಸ್ಟ್ರಾರ್ ಕಚೇರಿಯ ಸಿಸಿಗಳನ್ನ ನಿರ್ವಹಿಸುತ್ತಿದ್ದ ನಿಖಿಲ್ ಎಂಟರ್ಪ್ರೈಸಸ್ಗೆ ದೃಶ್ಯಗಳ ಮಾಹಿತಿಗಾಗಿ ಪತ್ರ ಬರೆದ್ರು. ಇದೀಗ ಮಾಹಿತಿ ನೀಡಿರುವ ನಿಖಿಲ್ ಎಂಟರ್ಪ್ರೈಸಸ್ ಮೇ 5 ಮತ್ತು ಮೇ 7ರಂದು ಕಚೇರಿಯ ಯಾವುದೇ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿಲ್ಲ ಅಂತ ತಿಳಿಸಿದೆ. ಈ ಬಗ್ಗೆ ರಿಜಿಸ್ಟ್ರಾರ್ ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಮಾಹಿತಿ ನೀಡಿದ್ದಾರೆ. ಇನ್ನು ಈ ಕುರಿತು ಮೇ 5 ಮತ್ತು 7ರ ಸಿಸಿಟಿವಿ ದೃಶ್ಯಗಳ ಮಾಹಿತಿ ನೀಡುವಂತೆ ಮಾಹಿತಿ ಹಕ್ಕಿನಡಿ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಅರ್ಜಿ ಸಲ್ಲಿಸಿತ್ತು. ಆದರೆ ಲೋಕಾಯುಕ್ತರು ಸ್ಪಷ್ಟ ಮಾಹಿತಿ ನೀಡದೆ ಕೇವಲ ತನಿಖೆಗೆ ತೊಡಕಾಗುವ ಸಬೂಬು ನೀಡಿ ಅರ್ಜಿ ವಿಲೇವಾರಿ ಮಾಡಿ ಕೈತೊಳೆದುಕೊಂಡಿದ್ದಾರೆ. ಇದು ಮತ್ತಷ್ಟು ಅನುಮಾನ ಹುಟ್ಟುಹಾಕಿದೆ. ಇನ್ನು ಲೋಕಾಯುಕ್ತ ಕಚೇರಿಯಲ್ಲಿ ವಿವಿಧೆಡೆ 10 ಸಿಸಿಟಿವಿಗಳಿದ್ದು ಎಲ್ಲಾ ದಿನಗಳಲ್ಲೂ ದೃಶ್ಯಗಳು ರೆಕಾರ್ಡ್ ಆಗಿದ್ದು ಕೇವಲ ಘಟನೆ ನಡೆದ 2 ದಿನ ಮಾತ್ರ ರೆಕಾರ್ಡ್ ಆಗದೇ ಇರುವುದು ಯಕ್ಷಪ್ರಶ್ನೆಯಾಗಿದೆ. ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯಗಳೇ ಪ್ರಮುಖ ಸಾಕ್ಷ್ಯಗಳಾಗಿದ್ದು ಸದ್ಯ ಅದೇ ಇಲ್ಲದಿರುವುದನ್ನು ನೋಡಿದರೆ ಇಲ್ಲಿ ವ್ಯವಸ್ಥಿತ ತಂತ್ರಗಾರಿಕೆ ನಡೆದಿರುವುದು ಕನ್ಫರ್ಮ್ ಆಗಿದೆ. ಜಿ ಮಹಂತೇಶ್, ಸುವರ್ಣ ನ್ಯೂಸ್. ಲೋಕಾಯುಕ್ತ ಸಂಸ್ಥೆಯ ಕರ್ಮಕಾಂಡದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ತೆರೆದಿಟ್ಟಿದ್ದೀವಿ, ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದೀವಿ. ಆದರೆ ಸರ್ಕಾರವಾಗಲಿ ಲೋಕ ಸಂಸ್ಥೆಯಾಗಲಿ ಸತ್ಯದ ಅನ್ವೇಷಣೆ ಮಾಡದೇ ಇರೋದು ನಿಜಕ್ಕೂ ಬೇಸರದ ಸಂಗತಿ. ಆದರೆ ಭ್ರಷ್ಟರ ವಿರುದ್ಧ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.